ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಶಾಲೆಯಲ್ಲಿ ಇದೆಂತಹ ನಿರ್ಲಕ್ಷ್ಯ, ಮಕ್ಕಳಿಗೆ ಸರಿಯಾಗಿ ಬಿಸಿಯೂಟ ಕೊಡದ ಆರೋಪ ಕೇಳಿಬಂದಿದೆ. ಶಾಲಾ ದಾಖಲಾತಿ ಬಗ್ಗೆಯೂ ಕೂಡ ತಲೆ ಕೆಡಿಸಿಕೊಳ್ತಿಲ್ವಂತೆ ಹೆಡ್ ಮೇಡಮ್. ಸರ್ಕಾರಿ ಶಾಲೆಯಲ್ಲಿ ಇದೆಂತಹ ನಿರ್ಲಕ್ಷ್ಯ ಅನ್ನುವಂತಾಗಿದೆ. ಮಕ್ಕಳಿಗೆ ಸರಿಯಾಗಿ ಬಿಸಿಯೂಟವನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಶಾಲಾ ದಾಖಲಾತಿ ಬಗ್ಗೆಯೂ ಕೂಡ ಹೆಡ್ ಮೇಡಮ್ ಅಲ್ಲಿ ತಲೆ ಕೆಡಿಸಿಕೊಳ್ತಾ ಇರುವಂತೆ. ಮಂಡ್ಯದಲ್ಲಿ ಮುಖ್ಯ ಶಿಕ್ಷಕಿ ವಿರುದ್ಧ ಪೋಷಕರು ಬೀದಿಗಿಳಿದಿದ್ದಾರೆ. ಮಳವಳ್ಳಿಯ ಅಮೃತೇಶ್ವರನ ಹಳ್ಳಿಯ ಮುಖ್ಯ ಶಿಕ್ಷಕಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ಯವಸ್ಥೆ ಬಗ್ಗೆ ಪೋಷಕರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪ್ರಶ್ನೆ ಮಾಡಿದ ಪೋಷಕರ ವಿರುದ್ಧವೇ ದೂರನ್ನ ಕೊಟ್ಟಿರುವಂತದ್ದು. ಪೋಷಕರ ವಿರುದ್ಧ ದೂರು ಕೊಟ್ಟಿದ್ದಾರಂತೆ ಮುಖ್ಯ ಶಿಕ್ಷಕಿ. ಬಿಇಒ ಕಚೇರಿ ಬಳಿ ಮಕ್ಕಳೊಂದಿಗೆ ಗ್ರಾಮಸ್ಥರಿಂದ ಧರಣಿ ಕೂತಿದ್ದಾರೆ. ಇನ್ನು ತಮ್ಮ ಮಕ್ಕಳ ಟಿಸಿ ಕೊಡಿ ಅಂತ ಹೇಳಿ ಪೋಷಕರು ಕೂಡ ಕೇಳ್ತಾ ಇರುವಂತದ್ದು. ಧರಣಿ ನಿರತ ಪೋಷಕರವನ್ನ ಮನವೊಲಿಸಲು ಅಧಿಕಾರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮುಖ್ಯ ಶಿಕ್ಷಕಿ ನಮ್ಮ ಶಾಲೆಗೆ ಬೇಡವೇ ಬೇಡ ಅಂತ ಹೇಳಿ ಪೋಷಕರು ಧರಣಿಯನ್ನ ಕೂತಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಊರೊಳಗೆ ಹೋಗ್ತಾ ಇಲ್ಲ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋ ಭಯದಿಂದ. ಹಾಗಾಗಿ ನಮ್ಗೆ ಟಿಸಿ ಕೊಟ್ಟರೆ ನಾವು ಪ್ರೈವೇಟ್ ಸ್ಕೂಲ್ಗೆ ಸೇರ್ಸ್ಕೊತೀವಿ. ನಾವೇನ್ ಸೇರ್ಸೋಕೆ ಆಗದೆ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸಿಲ್ಲ. ನಮ್ಮ ಶಾಲೆ ಬೆಳೀಲಿ ಅಂತ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸಿದೀವಿ ಅಷ್ಟೇ. ನಮ್ಗೆ ಪ್ರೈವೇಟ್ ಶಾಲೆಗೆ ಸೇರ್ಸೋಷ್ಟು ಚೈತನ್ಯ ನಮ್ಗಿದೆ. ದಯವಿಟ್ಟು ನಮ್ಗೆ ಟಿಸಿ ಕೊಡಿಸ್ಕೊಟ್ರೆ ನಾವು ಪ್ರೈವೇಟ್ ಶಾಲೆಗೆ ಸೇರ್ಸ್ಕೊತೀವಿ. ಮಾಮೂಲಿ ಮಕ್ಕಳ ಮೇಲೆ ಏನೇ ನಮಗೆ ತರಕಾರಿ ಚೆನ್ನಾಗಿ ಹಾಕಿರ್ಲಿಲ್ಲ ಅಲ್ವಾ, ಅದನ್ನ ಟಿಸಿ ಕೊಡಿಸ್ಕೊಟ್ರೆ ನಾವು ಪ್ರೈವೇಟ್ ಶಾಲೆಗೆ ಸೇರ್ಸ್ಕೊತೀವಿ. ಮಾಮೂಲಿ ಮಕ್ಕಳ ಮೇಲೆ ಏನೇ ನಮಗೆ ತರಕಾರಿ ಚೆನ್ನಾಗಿ ಹಾಕಿರ್ಲಿಲ್ಲ ಅಲ್ವಾ, ಅದನ್ನ ಕೇಳಕ್ ಹೋಗಿದ್ದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಯಾಕೆ ಈ ತರ ತಂದಾಗ್ತಾ ಇದ್ದೀರಾ, ಕೊಳ್ತಾ ಇರೋ ತರಕಾರಿನ ಅಂತ ಕೇಳಕ್ ಹೋದ್ಮೇಲೆನೆ ನಮ್ಮ ಮನೆಯವರವ್ರ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಅವರು. ಈಗ ನಾವು ಕೇಳ್ದೇನೆ ನಮ್ಮ ಮಕ್ಕಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಡ್ಯದಲ್ಲಿ ಮುಖ್ಯ ಶಿಕ್ಷಕಿ ವಿರುದ್ಧ ಪೋಷಕರು ಕೂಡ ಬೀದಿಗಿಳಿದಿರುವಂತದ್ದು. ಆ ಶಾಲೆಯಲ್ಲಿ ಅವ್ಯವಸ್ಥೆ ಕೂಡ ಕಂಡು ಬಂದಿದೆ. ಇನ್ನು ಪೋಷಕರು ಕೂಡ ನಮ್ಮ ಮಕ್ಕಳ ಟಿಸಿ ಕೊಡಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಘವೇಂದ್ರ? ಎಸ್ ಅಂಕಿತ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಅಮೃತೇಶ್ವರ ಹಳ್ಳಿ ಗ್ರಾಮದಲ್ಲಿ ಇದೀಗ ಒಂದು ವಿಚಿತ್ರ ಪ್ರಕರಣ ನಡೆದಿರುವಂತದ್ದು. ಅದರಲ್ಲೂ ಕೂಡ ಏನು ಈ ಒಂದು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿಯ ವರ್ತನೆ ವಿರುದ್ಧ ಅಲ್ಲಿನ ಮಕ್ಕಳ ಪೋಷಕರು ಈಗ ತಿಳಿದಿರುವಂತದ್ದು. ಏನು ಈ ಒಂದು ಶಾಲೆಯ ಮಕ್ಕಳ ಪೋಷಕರು ಈಗ ತಮ್ಮ ಮಕ್ಕಳ ಟಿಸಿಯನ್ನ ಸಾಮೂಹಿಕವಾಗಿ ಕೊಡಿ ಅಂತ ಹೇಳಿ ಈಗ ಆ ಶಾಲೆಯ ಮುಖ್ಯ ಶಿಕ್ಷಕ ವಿರುದ್ಧ ಸಿಡಿದಿದ್ದು ಈಗ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸುವಂತದ್ದು. ಯಾಕೆಂದ್ರೆ ಈ ಒಂದು ಶಾಲೆಯಲ್ಲಿರುವಂತಹ ಮುಖ್ಯ ಶಿಕ್ಷಕಿ ಸರಿಯಾಗಿ ಮಕ್ಕಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಬಿಸಿಯೂಟವನ್ನು ಕೂಡ ಸರಿಯಾಗಿ ಇದು ಮಾಡ್ತಾ ಇಲ್ಲ. ಜೊತೆಗೆ ಶಾಲೆಯ ದಾಖಲಾತಿ ಬಗ್ಗೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಏನು ಸರ್ಕಾರಿ ಶಾಲೆನ ಉಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿದ್ರು ಕೂಡ ಟೀಕೆ ನಮ್ಗೆ ಸರಿಯಾಗಿ ಸ್ಪಂದಿಸ್ತಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಏನು ಸೇರಿದಂತೆ ಮಕ್ಕಳ ಪೋಷಕರೆಲ್ಲರೂ ಕೂಡ ಈಗ ಪಟ್ಟಣದ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಈ ಒಂದು ಮುಖ್ಯ ಶಿಕ್ಷಕಿ ಇದ್ದಾರೆ, ಈಕೆನ ನೀವು ಮುಂದುವರಿಸಲೇಬೇಕು ಅನ್ನೋದಾದ್ರೆ ನೀವು ನಮ್ಮ ಮಕ್ಕಳಿಗೆ ಟಿಸಿಯನ್ನ ಕೊಡಿ, ಇಲ್ಲ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಇಲ್ಲಿ ಓದಿಸೋದಕ್ಕೆ ಆಗಲ್ಲ ಅನ್ನೋ ಬೇಡಿಕೆಯನ್ನು ಕೂಡ ಈಗ ಬಿಇಒ ಕಚೇರಿ ಮುಂದೆ ಇಡ್ತಾ ಇದ್ದಾರೆ. ಬಿಇಒ ಕೂಡ ಏನು ಈ ಒಂದು ಉದ್ರಿಕ್ತ ಪೋಷಕರು ಮತ್ತೆ ಗ್ರಾಮಸ್ಥರನ್ನ ಸಮಾಧಾನ ಮಾಡೋದಕ್ಕೆ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು. ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಯಾಕೆಂದ್ರೆ ತಮ್ಮೂರಿನ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಹೇಳಿದ್ರೆ ಮೊದಲು ಈ ಒಂದು ಮುಖ್ಯ ಶಿಕ್ಷಕಿಯನ್ನ ವರ್ಗಾವಣೆ ಮಾಡಿ ಬಳಿಕ ವಶನ ಅವನ ಮಕ್ಕಳನ್ನ ಈ ಶಾಲೆಯಲ್ಲಿ ಓದಿಸ್ತೀವಿ ಅನ್ನೋ ಇದನ್ನ ಕೂಡ ಹೇಳ್ತಿರುವಂತದ್ದು. ಹಾಗಾಗಿ ಕೂಡ ಈಗ ಸದ್ಯಕ್ಕೆ ಈ ಒಂದು ಪರಿಸ್ಥಿತಿ ತೀರಾ ಒಂದು ರೀತಿಯಾಗಿ ಅಧಿಕಾರಿಗಳಿಗೂ ಕೂಡ ಧರ್ಮ ಸಂಕಟವಂತಲ್ಲಿದೆ. ಒಂದು ಕಡೆ ಶಿಕ್ಷಕಿಯನ್ನು ವರ್ಗಾವಣೆ ಮಾಡಿದ್ರೆ ಅಲ್ಲಿಗೆ ಯಾರನ್ನು ಹಾಕ್ಬೇಕು ಅನ್ನೋದು ಕೂಡ ಇದಾಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಈಗ ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ರು ಕೂಡ ಪೋಷಕರು ಮಾತ್ರ ಪಟ್ಟಣ ಹಿಡಿದು ಸದ್ಯಕ್ಕೆ ಮುಖ್ಯ ಶಿಕ್ಷಕಿಯನ್ನು ವರ್ಗಾವಣೆ ಮಾಡಿ ಮತ್ತೆ ಈ ಒಂದು ನಮ್ಮೂರಿನ ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈಗ ಪೋಷಕರು ಕೂಡ ಧರಣಿಯನ್ನ ನಡೆಸ್ತಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ. ಭವಿಷ್ಯ ತಾನೇ ನಮಗ್ ಮುಖ್ಯ. ಯಾಕೆ ಈ ತರ ತಂದಾಗ್ತಾ ಇದೀರಿ ಅಂತ ನಾವೇ ತಾನೇ ಕೇಳ್ಬೇಕು. ಈಗ ನಾವೇ ಹೋಗೋಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋ ಭಯ. ಟಿಸಿ ಕೊಡಿಸ್ಕೊಟ್ರೆ ನಾವು ಪ್ರೈವೇಟ್ ಶಾಲೆಗೆ ಸೇರ್ಸ್ಕೊತೀವಿ. ಊರವ್ರ ಮೇಲೆಲ್ಲ ಕೊಟ್ಟಿದ್ದಾರೆ. ನಾಳೆ ದಿನ ನಮ್ಮ ಮೇಲೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ?
ಮಾಮೂಲಿ ಮಕ್ಕಳ ಮೇಲೆ ಏನೇ ನಾವ್ ಹಿಂಗೆ ತರಕಾರಿ ಎಲ್ಲ ಚೆನ್ನಾಗಿ ತಂದು ಹಾಕಿರ್ಲಿಲ್ಲ ಅಲ್ವಾ, ಅದನ್ನ ಕೇಳಕ್ ಹೋಗಿದ್ದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಯಾಕೆ ಈ ತರ ತಂದಾಗ್ತಾ ಇದ್ದೀರಾ ಕೊಳ್ತಾಗಿರೋ ತರಕಾರಿನ ಅಂತ ಕೇಳಕ್ ಹೋದ್ಮೇಲೆನೆ ನಮ್ಮ ಮನೆಯವ್ರವ್ರ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಅವರು. ಈಗ ನಾವು ಹೋಗಿ ಕೇಳ್ದೇನೆ ನಮ್ಮ ಮಕ್ಕಳ ಭವಿಷ್ಯ ತಾನೇ ನಮಗ್ ಮುಖ್ಯ, ಯಾಕೆ ಈ ತರ ತಂದಾಗ್ತಾ ಇದೀರಿ ಅಂತ ನಾವೇ ತಾನೇ ಕೇಳ್ಬೇಕು. ಈಗ ನಾವೇ ಹೋಗೋಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋ ಭಯ. ಟಿ ಸಿ ಕೊಡಿಸ್ಕೊಟ್ರೆ ನಾವು ಪ್ರೈವೇಟ್ ಶಾಲೆಗೆ ಸೇರಿಸ್ಕೊತೀವಿ. ಊರವ್ರ ಮೇಲೆಲ್ಲ ಕೊಟ್ಟಿದ್ದಾರೆ, ನಾಳೆ ದಿನ ನಮ್ಮ ಮೇಲೆ ಕೊಡ್ತಾರೆ. ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಮಾಮೂಲಿ ಮಕ್ಕಳ ಮೇಲೆ ಏನೇ ನಾವ್ ಹಿಂಗೆ ತರಕಾರಿ